ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಂತ ಹೇಳ್ತಾರೆ. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬಿಡಿಸ್ಕೋಣ. ದಿಸ್ ಈಸ್ ಅವರ್ ರೈಟ್ ಆಂಗಲ್ ಟ್ರಯಾಂಗಲ್. ಅಂಡ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎ ಬಿ ಸಿ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ಇಫ್ ಬಿ ಎ ಸಿ ಅಂದ್ರೆ ಆಂಗಲ್ ಎ ಹತ್ರ 90 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಬಿ ಎ ಸಿ ಅಂತ ಮಾಡ್ಕೋಣ. ಎ ಬಿ ಸಿ ಅಂತ ಹಿಂಕೋಣ ಹೆಸರು. ಎ ಬಿ ಸಿ ಏನಿದು ಆಂಟಿ ಕ್ಲಾಕ್ ವೈಸ್ ಎ ಬಿ ಸಿ, ಇದು 90 ಡಿಗ್ರಿ. ಆಮೇಲೆ ಎ ಡಿ ಪರ್ಪೆಂಡಿಕ್ಯುಲರ್ ಮಾಡಬೇಕು ಬಿ ಸಿ ಮೇಲೆ, ಅಂದ್ರೆ ಎ ಡಿ ಒಂದು ಲೈನ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಎಳಿಬೇಕು. ಎ ಡಿ ಒಂದು ಪರ್ಪೆಂಡಿಕ್ಯುಲರ್ ಇರಲಿ. ಎ ಡಿ ಅನ್ನೋದು ಪರ್ಪೆಂಡಿಕ್ಯುಲರ್ ಇರಲಿ ಯಾವ್ದ್ರ ಮೇಲೆ, ಬಿ ಸಿ ಮೇಲೆ. ದೆನ್ ಶೋ ದಟ್ ನಾವೇನ್ ಪ್ರೂವ್ ಮಾಡಬೇಕು, ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ. ನೋಡಿ ಟ್ರಯಾಂಗಲ್, ಸರ್ಕಲ್ಸ್ ಇದೆಲ್ಲ ನಿಮಗೆ ಏನಾದರೂ ಜಾಮಿಟ್ರಿ ಬೇಸ್ಡ್ ಕ್ವಶನ್ ಬಂದ್ರೆ, ಜಾಮಿಟ್ರಿಲಿ ಏನೇ ಕ್ವಶನ್ ಬಂದ್ರು ನೀವೇನ್ ಮಾಡಬೇಕು, ಫಸ್ಟ್ ಗಿವನ್ ಬರೀರಿ, ಆಮೇಲೆ ಟು ಪ್ರೂಫ್ ಬರೀರಿ, ಆಮೇಲೆ ಪ್ರೂಫ್ ಬರೀರಿ. ಬಟ್ ನಾನು ನಿಮಗೆ ಡೈರೆಕ್ಟ್ ಆಗಿ ಪ್ರೂಫ್ ಬರೆಸ್ತಾ ಇದ್ದೀನಿ, ಸರಿನಾ. ಇಲ್ಲಿ ನೀವು ನೋಡಿ 2 ಟ್ರಯಾಂಗಲ್ ಚೂಸ್ ಮಾಡಬೇಕು, ಆ 2 ಟ್ರಯಾಂಗಲ್ನು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಅಷ್ಟೇ. ಅದಾದ್ಮೇಲೆ ನಿಮಗೆ ರೇಷಿಯೋಸ್ ಬರೆದ್ರೆ ಅದು ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ಎ ಬಿ ಸ್ಕ್ವೇರ್ ಅಂದ್ರೆ ಏನಂತ ಅರ್ಥ, 2 ಟ್ರಯಾಂಗಲ್ ಅಲ್ಲೂ ಎ ಬಿ ಇರಬೇಕು. ಅಂದ್ರೆ ಒಂದು ಟ್ರಯಾಂಗಲ್ ನಿಮ್ಗೆ ಎ ಬಿ ಜೊತೆ ಇರೋದು ಇದು ಸ್ಮಾಲರ್, ದಿಸ್ ಸ್ಮಾಲರ್, ಅಂಡ್ ಇನ್ನೊಂದು ಎ ಬಿ ಜೊತೆ ಇರೋದು ಯಾವುದು, ಲಾರ್ಜರ್, ಕಂಪ್ಲೀಟ್ ದಿಸ್ ಒನ್. ಅರ್ಥ ಆಯ್ತಾ? ಈ ತರ ನೀವು ಅಬ್ಸರ್ವ್ ಮಾಡ್ಬೇಕಂದ್ರೆ 2 ಟ್ರಯಾಂಗಲ್ ನೀವು ತಗೊಳೋದು ಎ ಬಿ ಇರಲೇಬೇಕಲ್ಲಿ. ಅಂದ್ರೆ ಒಂದು ಸ್ಮಾಲರ್ ಟ್ರಯಾಂಗಲ್ ಎ ಬಿ ಡಿ and one more triangle with AB is ABC larger. Now we need to prove that 2 triangles are similar by using angle or SSS or SAS. But ನಿಮಗೆ ಇಲ್ಲಿ ಬೆಸ್ಟ್ ಆಪ್ಷನ್ angle. ಯಾಕಂದ್ರೆ ನೋಡಿ 2 ಆಂಗಲ್ ಈಸಿಯಾಗಿ ಸಿಕ್ಬಿಡುತ್ತೆ. ಒಂದು ಇಲ್ಲಿ ಡಿ ಬಂದು ಎಗೆ ಈಕ್ವಲ್ ಇದೆ, ಅಂದ್ರೆ ಇನ್ ದಿಸ್ ಟ್ರಯಾಂಗಲ್ ಸ್ಮಾಲರ್ ಅಲ್ಲಿ ಆಂಗಲ್ ಡಿ ಈಸ್ ಈಕ್ವಲ್ ಟು ಆಂಗಲ್ ಎ ಇನ್ ಲಾರ್ಜರ್ ಟ್ರಯಾಂಗಲ್ ಅಂಡ್ ದಟ್ ಈಸ್ 90 ಡಿಗ್ರಿ ಗಿವನ್ ಅಂತ ಬರೆದ್ಬಿಡಿ, ಅವರೇ ಕೊಟ್ಟಿದ್ದಾರೆ. ಇನ್ನೊಂದು ಆಂಗಲ್ ಹುಡುಕಬೇಕು. ಇನ್ನೊಂದು ಆಂಗಲ್ ಯಾವ್ದು ಕಾಮನ್ ಇದೆ ನೋಡಿ, ಎ ಬಿ ಡಿ ಅಲ್ಲಿ ಬಿ ಇದೆ, ಈ ಆಂಗಲ್ ಬಿ. ಎ ಬಿ ಸಿ ಅಲ್ಲೂ ನಿಮ್ಗೆ ಇದೇ ಆಂಗಲ್ ಇದೆ ಬಿ, ಅಂದ್ರೆ ಇದೆರಡು ಟ್ರಯಾಂಗಲ್ ಅಲ್ಲೂ ಕಾಮನ್ ಇದೆ. ಅರ್ಥ ಆಗ್ತದ್ಯಾ? ಸೊ ಸ್ಮಾಲರ್ ಅಲ್ಲೂ ಬಿ ಇದೆ, ಲಾರ್ಜರ್ ಅಲ್ಲೂ ಬಿ ಇದೆ. ಅಂದ್ರೆ ಏನಂತ ಹೇಳ್ಬೋದು, ಇನ್ ದಿಸ್ ಟ್ರಯಾಂಗಲ್ ಸ್ಮಾಲರ್ ಬಿ ಈಸ್ ಈಕ್ವಲ್ ಟು ಬಿ ಇನ್ ಲಾರ್ಜರ್ ಟ್ರಯಾಂಗಲ್ ಆಲ್ಸೋ, ಅಂಡ್ ಯು ಕ್ಯಾನ್ ಸೇ ದಟ್ ಏನಂತ ಇದು ಕಾಮನ್. ದೇರ್ಫೋರ್ ಇನ್ ಟ್ರಯಾಂಗಲ್ ಇಲ್ಲಿ ದೇರ್ಫೋರ್ ಟ್ರಯಾಂಗಲ್ ಅಂತ ಬರೆದ್ಬಿಟ್ಟು ಏನಂತ ಬರೀತೀರಾ, ಇಲ್ಲಿ ಡಿ ಇದೆ ಅಂಡ್ ಇಲ್ಲಿ ಬಿ ಬರೆದ್ಬಿಡ್ತೀನಿ. ಇಲ್ಲೂ ಸೆಕೆಂಡ್ ಪೊಸಿಷನ್ ಅಲ್ಲಿ ಡಿ ಪ್ಲೇಸ್ ಅಲ್ಲಿ ಎ ಬರೀರಿ ಅಂಡ್ ಬಿ ಪ್ಲೇಸ್ ಅಲ್ಲಿ ಬಿ ಬರೀರಿ. ಅಂಡ್ ಇಲ್ಲಿ ರಿಮೈನಿಂಗ್ ಯಾವ್ದಿದೆ, ಡಿ ಬಿ ಈಸ್ ಓವರ್, ಅಂದ್ರೆ ಹಿಯರ್ ಎ ಈಸ್ ಕರೆಸ್ಪಾಂಡಿಂಗ್ ಟು ಸಿ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ದೀಸ್ 2 triangles are similar by angle criteria. So if these 2 triangles are similar, andre I can write the ratios. In ratio though, I can say that AD divided by CA, that will be equal to DB divided by AB, and it will also be equal to AB divided by BC. ನಿಮಗೆ ಬೇಕಾಗಿರೋ ಸೊಲ್ಯೂಷನ್ ಇವರಿಬ್ರನ್ನ ತಗೊಂಡ್ರೆ ಸಾಕು. ಇಲ್ಲಿ ರೀಸನ್ ಬರೀತೀರಾ, ರೇಷಿಯೋಸ್ ಆರ್ ಈಕ್ವಲ್. ಸೊ ಇಲ್ಲಿ ನಮಗೆ ಕ್ರಾಸ್ ಮಲ್ಟಿಪ್ಲೈ ಇವರಿಬ್ರಿಗೂ ಮಾಡಿದ್ರೆ ಏನಾಗುತ್ತೆ, ಎ ಬಿ ಇಂಟು ಎ ಬಿ ಸ್ಕ್ವೇರ್, ಅಂಡ್ ಇವರಿಬ್ರು ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ, ಬಿ ಸಿ ಇಂಟು ಡಿ ಬಿ ಅಥವಾ ಬಿ ಡಿ ಬಂತ. ನೋಡಿ ಅದೇ ಆನ್ಸರ್, ನಮಗೆ ಬೇಕಾಗಿರೋ ಸೊಲ್ಯೂಷನ್ ಬಂತ. ಇದನ್ನೊಂದು ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಏನಂತ ಬರೀತೀರಾ, ಹೆನ್ಸ್ ಪ್ರೂವ್ಡ್. ಅವ್ರೇನ್ ಪ್ರೂವ್ ಮಾಡಕ್ ಹೇಳಿದ್ರು ಅದನ್ನ ಪ್ರೂವ್ ಮಾಡಿದ್ದೀರಾ.